ಎಸ್, ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ನಾನು ಹೆಚ್ಚಾಗಿ ಸಮಯವನ್ನು ತಗೊಳ್ಳೋದಿಲ್ಲ. ನಾನು ಯಾವುದೇ ರೀತಿ ಡಿಫ್ರೆನ್ಸಸ್ ಆಗಲಿ ನಿಮಗೆ ಟೀಕೆ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾನು ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ವಕ್ಫ್ ಅಂತ ತಾವು ಮಾತನಾಡ್ತಾ ಇದ್ದೀರಿ. ವಕ್ಫ್ ಬೋರ್ಡ್ ಹೆಸರಲ್ಲಿ 1 ಎಕರೆ ಜಮೀನು ಇಲ್ಲ, 1 ಫುಟ್ ಜಮೀನು ಇಲ್ಲ, 1 ಸ್ಕ್ವೇರ್ ಫೀಟ್ ಜಮೀನು ಇಲ್ಲ. ಅದು ಒಂದು ಅರ್ಥ ಮಾಡ್ಕೊಳ್ಬೇಕು. ಇದು ಇರ್ತಕ್ಕಂಥದ್ದು ಸಂಸ್ಥೆಗಳು, ಯಾವುದು ದರ್ಗಾಗಳಿರ್ಬೋದು, ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಅಂಜುಮನ್ಗಳಿರ್ಬೋದು, ಮಸ್ಜಿದ್ಗಳಿರ್ಬೋದು, ಈದ್ಗಾಗಳಿರ್ಬೋದು. ಆ ಇನ್ಸ್ಟಿಟ್ಯೂಷನ್ ಅಲ್ಲಿ ಇರ್ತಕ್ಕಂಥ ಆ ವ್ಯಾಪ್ತಿಗೆ ಬಂತಕ್ಕಂಥ ಆಸ್ತಿ ಏನಿದೆ ಅದನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿ, ಅದರಲ್ಲಿ ಏನಾದರೂ ಡಿಸ್ಪ್ಯೂಟ್ ಆದರೆ ಅದನ್ನ ಇತ್ಯರ್ಥ ಮಾಡ್ತಕ್ಕಂಥ ಜವಾಬ್ದಾರಿ ವಕ್ಫ್ ಬೋರ್ಡ್ಗೆ ಇರ್ತಕ್ಕಂಥದ್ದು. ವಕ್ಫ್ ಬೋರ್ಡ್ಗೆ ಯಾವ 1 ಇಂಚು ಜಮೀನು ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ಆ ವಕ್ಫ್ ಬೋರ್ಡ್ ಆಫೀಸ್ ಇದೆಯಲ್ಲ, ಆ ಆಫೀಸು ಸಹ ವಕ್ಫ್ ಬೋರ್ಡ್ ಹೆಸರಲ್ಲಿ ಇಲ್ಲ. ಈಗ ನಮ್ಮ ಸನ್ಮಾನ್ಯ ಹರಿಪ್ರಸಾದ್ ರವರು ಪಾರ್ಲಿಮೆಂಟ್ ಅಲ್ಲಿ ಆಗಿದ್ದು ಕ್ವಶನ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದು ಯಾವಾಗ ಆಗಿದ್ದು? 27 ನವೆಂಬರು 2024, ಇನ್ನೂ 15 ದಿವಸದ ಹಿಂದೆ ಆಗಿರ್ತಕ್ಕಂಥದ್ದು. ಪ್ರಶ್ನೆ ಕೇಳಿದಿರೋ ಯಾರು? ಬಸವರಾಜ ಬೊಮ್ಮಾಯಿಯವರು. ಅದನ್ನ ಹೇಳಿಲ್ಲ ತಾವು. ಬಸವರಾಜ ಬೊಮ್ಮಾಯಿಯವರು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಉತ್ತರ ಕೊಟ್ಟಿರ್ತಕ್ಕಂಥದ್ದು. ಇದು ಬೇರೆ ಯಾರು ಕೇಳಿಲ್ಲ. ಈ ರಾಜ್ಯದ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು, ರಾಜ್ಯದ ಸಂಸದರು, ಅವ್ರು ಕೇಳಿರ್ತಕ್ಕಂಥ ಪ್ರಶ್ನೆಗಳು. ಆ ಪ್ರಶ್ನೆ ಕೇಳಿದಾಗ ಅವ್ರು ಇದೂ ಕೇಳ್ಬೋದಾಗಿತ್ತು. ಎಷ್ಟು ರೈತರ ಜಮೀನು ವಕ್ಫ್ ಆಸ್ತಿ ಅಂತ ಬರೆದಿದೆ ಅಂತಲೂ ಕೇಳ್ಬೋದಾಗಿತ್ತು. ಅದು ಕೇಳಿಲ್ಲ ಅವರು. ಹಾಗಾಗಿ ಇದನ್ನ ತಾವು ಟ್ರಿಬ್ಯುನಲ್ ಬಗ್ಗೆ ಮಾತಾಡ್ತಿದ್ರಿ. ಟ್ರಿಬ್ಯುನಲ್ಲು ಒಂದ್ಸತಿ ತೀರ್ಮಾನ ಮಾಡಿದ್ರೆ ಫೈನಲ್ ಅಂತೇಳಿ. ತಮ್ಮ ಇನ್ಫಾರ್ಮೇಶನ್ಗೆ ರಾಜ್ಯದಲ್ಲಿ 4 ಟ್ರಿಬ್ಯುನಲ್ಗಳಿದ್ದಾವೆ. ಬೆಂಗಳೂರಲ್ಲಿ ಇರ್ತಕ್ಕಂಥ ಟ್ರಿಬ್ಯುನಲ್ಲು, ಅಲ್ಲಿ ಜಡ್ಜ್ ಬಂದು ಸುಧಾ ಸೀತಾರಾಮ್ ಓಂಕರ್ ಆಯಮ್ಮ ಜಡ್ಜು. ಗುಲ್ಬರ್ಗ ಅಲ್ಲಿರ್ತಕ್ಕಂಥ ಟ್ರಿಬ್ಯುನಲ್ ಅಲ್ಲಿ ಶ್ರೀನಿವಾಸ್ ಅನ್ನೋದು ಡಿಸ್ಟ್ರಿಕ್ಟ್ ಜಡ್ಜು, ಅವ್ರ ಜಡ್ಜು. ಬೆಲ್ಗಾಮ್ ಅಲ್ಲಿರ್ತಕ್ಕಂಥ ಬೆಂಚಲ್ಲಿ ಶ್ರೀಮತಿ ಕಟಿಯಾನಿ ಅಂತ ಹೇಳ್ಬಿಟ್ಟು ಡಿಸ್ಟ್ರಿಕ್ಟ್ ಜಡ್ಜ್. ಆಮೇಲೆ ಮೈಸೂರಲ್ಲಿರ್ತಕ್ಕಂಥ ಬೆಂಚಲ್ಲಿ ಗುರುರಾಜ್ ಸೋಮಾ ತಲ್ವಾರ್ ಅಂತ ಹೇಳಿ ಅವರು ಡಿಸ್ಟ್ರಿಕ್ಟ್ ಜಡ್ಜ್. ನಿಮ್ಗೆ ಯಾಕೆ ಇಷ್ಟು ರೀತಿ ಅನುಮಾನ ಪಡ್ತೀರಿ? ಇವರೆಲ್ಲ ಡಿಸ್ಟ್ರಿಕ್ಟ್ ಜಡ್ಜು. ಇವ್ರಿಗೆ ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಅವರು ಅಪಾಯಿಂಟ್ ಮಾಡಿರ್ತಕ್ಕಂಥದ್ದು. ಸರ್ಕಾರ ರಿಕ್ವೆಸ್ಟ್ ಮಾಡ್ತಿದೆ. ಲಾ ಸೆಕ್ರೆಟರಿ ಒಂದು ರಿಕ್ವೆಸ್ಟ್ ಕಳ್ತಾರೆ, ಈ ರೀತಿ ಟ್ರಿಬ್ಯುನಲ್ಗೆ ಒಂದು ಜಡ್ಜ್ ಅಪಾಯಿಂಟ್ ಮಾಡಬೇಕಾಗ್ತದೆ ಅಂತ ಹೇಳಿ ಅವ್ರು ತೀರ್ಮಾನ ಮಾಡಿ ಕಳಿಸ್ತಾರೆ. ಅವ್ರ ಜೊತೆಗೆ ಸರ್ಕಾರದಿಂದ ಒಂದು ರಿಟೈರ್ಡ್ IAS ಆಫೀಸರು, IPS KS ಆಫೀಸರು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಮಾಹಿತಿ ಇರ್ತಕ್ಕಂಥದ್ದವ್ರಿಗೆ ಒಬ್ಬರನ್ನ ಮಾಡ್ತಾರೆ. ಒಬ್ಬ ಇಸ್ಲಾಮಿಕ್ ರಿಲಿಜಿಯಸ್ ಸ್ಕಾಲರ್ ಅವ್ರಿಗೆ ಒಬ್ಬರು ಮಾಡ್ತಾರೆ. ಬಟ್ ಇವತ್ತವರೆಗೂ ಈಗ ಮಾಡಿರ್ತಕ್ಕಂಥದ್ದು ಕೇವಲ ಬೆಂಗಳೂರಲ್ಲಿ ಒಬ್ಬ ರಿಟೈರ್ಡ್ ಆಫೀಸರ್ ಮೀರ್ ಅನೀಸ್ ಅಹಮದ್ ಅಂತ ಒಬ್ಬರಿದ್ದಾರೆ. ಆಮೇಲೆ ಗುಲ್ಬರ್ಗ ಅಲ್ಲಿ ಇಲಿಯಾಸ್ ಅಹಮದ್ ಅಂತ ಹೇಳ್ಬಿಟ್ಟು ARC ಗುಲ್ಬರ್ಗ ಈ ಸರ್ವಿಸ್ ಅಲ್ಲಿ ಇದ್ದಾರೆ, ಅಸಿಸ್ಟೆಂಟ್ ರೆಸಿಡೆನ್ಸ್ ಕಮಿಷನರ್ ಅವರಿದ್ದಾರೆ. ಅದು ಬಿಟ್ಟು ಬೇರೆ 2 ಟ್ರಿಬ್ಯುನಲ್ ಅಲ್ಲಿ ದೇರ್ ಆರ್ ನೋ ಮೆಂಬರ್ಸೇ ಇಲ್ಲ. ಆಮೇಲೆ ಇನ್ನೊಂದ್ಸತಿ ನೀವು ಮಾತಾಡಿದ್ರಿ ಎಷ್ಟು ಕೇಸಸ್ ಇದೆ ಅಂತ ಹೇಳ್ಬಿಟ್ಟು ಪೂಜಾರ್ ಅವರು ಮಾತಾಡಿದ್ರು. ಪೆಂಡಿಂಗ್ ಇರ್ತಕ್ಕಂಥ ಕೇಸಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಕೇವಲ 17 ಕೇಸಸ್. ಆಮೇಲೆ ನಿಮ್ಮ ಹೈಕೋರ್ಟ್ ಅಲ್ಲಿ ಇರ್ತಕ್ಕಂಥದ್ದು 904 ಕೇಸಸ್. ಟ್ರಿಬ್ಯುನಲ್ ಅಲ್ಲಿ 4 ಟ್ರಿಬ್ಯುನಲ್ ಸೇರಿ ಇರ್ತಕ್ಕಂಥ ಕೇಸಸ್ 1341 ಕೇಸಸ್. ಅದಕ್ಕೆ ಟೋಟಲ್ ಜಾಗದ ಬಗ್ಗೆ ಅದರಲ್ಲಿ ವಿವಾದ ಇರ್ತಕ್ಕಂಥದ್ದು ಕೇವಲ 5,000 ಎಕರೆ ಬಗ್ಗೆ. ಎಷ್ಟು ಎಕರೆ? 5,000 ಎಕರೆ. ಆಮೇಲೆ ಬೇರೆ ಡಿಸ್ಟ್ರಿಕ್ಟ್ ಜಡ್ಜ್, ಆಮೇಲೆ ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ ಸೆಷನ್ ಜಡ್ಜು ಅಲ್ಲಿರ್ತಕ್ಕಂಥದ್ದು 1383 ಕೇಸಸ್. ಸೊ ಹಾಗಾಗಿ ಈ ಕೇಸಸ್ ಬಗ್ಗೆನೂ ಸಹ ತಾವು ದಯವಿಟ್ಟು ಸ್ವಲ್ಪ ಅಧ್ಯಯನವನ್ನು ಮಾಡಬೇಕು. ಆ ರೀತಿ ಇನ್ನೊಂದು, ಈ ಪ್ರಾಪರ್ಟಿಗಳೆಲ್ಲ ಮೊದಲಿಂದ ವಕ್ಫ್ ಬೋರ್ಡಲ್ಲಿ ಇರಲಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಮುಜರಾಯಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್. ಇದೆಲ್ಲ ಮುಜರಾಯಿ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್.
1974 ಒಂದು ನೋಟಿಫಿಕೇಶನ್ ಇಶ್ಯೂ ಮಾಡಿ, ಆ ನೋಟಿಫಿಕೇಶನ್ ಆದಮೇಲೆ ಸರ್ವೆ ಕಂಡಕ್ಟ್ ಮಾಡಿ, ಆವಾಗ ಇರ್ತಕ್ಕಂಥ ಅಡಿಷನಲ್ ಚೀಫ್ ಸೆಕ್ರೆಟರಿ ಸರ್ವೆ ಕಮಿಷನರ್ ಆಗಿದ್ರು, ಡಿಸ್ಟ್ರಿಕ್ಟಲ್ಲಿ ಇರ್ತಕ್ಕಂಥ ಡೆಪ್ಟಿ ಕಮಿಷನರ್ ಸರ್ವೆ ಕಮಿಷನರ್ ಆಗಿದ್ರು. ಅವರೆಲ್ಲ ಸರ್ವೆ ಮಾಡಿ ಇಷ್ಟು ಪ್ರಾಪರ್ಟೀಸ್ ಅಂತ ಹೇಳಿ ಟೋಟಲಿ ನಿಯರ್ಲಿ ಅಬೌಟ್ ನಮ್ಮ 1964 74ವರೆಗೆ 1962 74ವರೆಗೆ 35,000 ಪ್ರಾಪರ್ಟೀಸ್ ಐಡೆಂಟಿಫೈ ಮಾಡಿದರು. ಮತ್ತೆ 78 2002ವರೆಗೆ ಅನದರ್ 11,000 ಪ್ರಾಪರ್ಟೀಸ್ ಸರ್ವೆ ಮಾಡಿ ತೀರ್ಮಾನಕ್ಕೆ ಬಂದರು. ಇಟ್ಸ್ ಟೋಟಲಿ 47,000 ಪ್ರಾಪರ್ಟೀಸ್ ಇಡೀ ರಾಜ್ಯದಲ್ಲಿ ವಕ್ಫ್ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ಬಿಟ್ಟು, ಇದನ್ನ ಕೊಟ್ಟಿದ್ಯಾರೋ ಮಾಡಿದ್ಯಾರೋ ನೋಟಿಫೈ ಮಾಡಿದ್ಯಾರೋ? ವಕ್ಫ್ ಬೋರ್ಡ್ ಮಾಡಲಿಲ್ಲ, ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮಾಡಲಿಲ್ಲ, ಮೈನಾರಿಟೀಸ್ ಡಿಪಾರ್ಟ್ಮೆಂಟ್ ಮಾಡಲಿಲ್ಲ, ಅದನ್ನ ಮಾಡಿದ್ದು ಪ್ರಿನ್ಸಿಪಲ್ ಸೆಕ್ರೆಟರಿ ರೆವಿನ್ಯೂ ಡಿಪಾರ್ಟ್ಮೆಂಟ್. ಸೊ ಇದನ್ನ ದಯವಿಟ್ಟು ಈ ಬ್ಯಾಕ್ ಗ್ರೌಂಡ್ ಎಲ್ಲ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು. ಇದನ್ನ ನಾವು ವಕ್ಫ್ ಪ್ರಾಪರ್ಟಿ ಅಂತ ಹೇಳ್ಬಿಟ್ಟು ವಕ್ಫ್ ಬೋರ್ಡ್ ಕ್ಲೇಮ್ ಮಾಡೋಕ್ಕಾಗಲ್ಲ. ಯಾವಾಗ ನೋಟಿಫಿಕೇಶನ್ ಅಲ್ಲಿ ಬಂತು, ಸರ್ಕಾರದ ಗಜೆಟ್ ನೋಟಿಫಿಕೇಶನ್ ಅಲ್ಲಿ ಈ ಪ್ರಾಪರ್ಟೀಸು ಈ ಜಿಲ್ಲೆಯಲ್ಲಿ ಈ ತಾಲೂಕಲ್ಲಿ ವಕ್ಫ್ ಅಂತ ಯಾವ ಬರ್ದು ನೋಟಿಫಿಕೇಶನ್ ರಿಲೀಸ್ ಆಯಿತು, ಅದು ಒಂದು ಡಾಕ್ಯುಮೆಂಟ್ ಬಂತು. ಆ ಡಾಕ್ಯುಮೆಂಟ್ ಇಟ್ಕೊಂಡು ನಾವು ಇದು ವಕ್ಫ್ ಪ್ರಾಪರ್ಟಿ ಅಂತೂ, ಆಮೇಲೆ ಇದಾದ್ಮೇಲೆನೂ ಟೋಟಲ್ ಈಗ ಹರಿಪ್ರಸಾದ್ ಅವರು ಹೇಳಿದರು 1,28,000 ಎಕರೆ ರಾಜ್ಯದಲ್ಲಿ ಇರ್ತಕ್ಕಂಥ ಪ್ರಾಪರ್ಟೀಸ್ ಅಕಾರ್ಡಿಂಗ್ ಟು ರೆವಿನ್ಯೂ ಡಿಪಾರ್ಟ್ಮೆಂಟ್. ಈಗ ಪ್ರೆಸೆಂಟ್ ಇರ್ತಕ್ಕಂಥ ಪ್ರಾಪರ್ಟೀಸ್ ಎಷ್ಟು? ಕೇವಲ 20,400 ಎಕರೆ. ಏನಾಯ್ತು ಹಾಗಿದ್ರೆ? 1,08,000 ಪ್ರಾಪರ್ಟಿ ಎಕರೆ ಜಾಗ. ಇನಾಮ್ ಅಬಾಲಿಷನ್ ಆಕ್ಟ್, ಲ್ಯಾಂಡ್ ಟ್ರಿಬ್ಯುನಲ್, ಗೌರ್ಮೆಂಟ್ ಎನ್ಕ್ರೋಚ್ಮೆಂಟ್ ಅದರೆಲ್ಲ ಹೊಟ್ಟೋಯ್ತು. ಪ್ರೈವೇಟ್ ಪೀಪಲ್ ಎನ್ಕ್ರೋಚ್ಮೆಂಟ್ ಅಲ್ಲಿ ಮಾತ್ರ 17,000 ಎಕರ್ಸ್ ಇದೆ, 17,000 ಎಕರೆ ಇದೆ. ದಟ್ ಈಸ್ ಬೀನ್ ಎನ್ಕ್ರೋಚ್ಡ್ ಬೈ ದ ಪ್ರೈವೇಟ್ ಪೀಪಲ್. ಸೊ ನಾವು ಇವತ್ತಿನ ದಿವಸ ಇನಾಮ್ ಅಬಾಲಿಷನ್ ಆಕ್ಟ್ ಅಲ್ಲಿ ಹೊಟ್ಟೋಗಿದೆ, ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ. ಲ್ಯಾಂಡ್ ರಿಫಾರ್ಮ್ ಅಲ್ಲಿ ಹೊಟ್ಟೋಗಿದೆ, ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತಾ ಇಲ್ಲ. ವಕ್ಫ್ ಅದಾಲತ್ ಮಾಡಿದ್ದು ಕೇವಲ ನಮ್ಮಲ್ಲಿ ಇರ್ತಕ್ಕಂಥ ಜಾಗ, ವಕ್ಫ್ ಅಂತ ನಮೂದಿಸಿರ್ತಕ್ಕಂಥ ಜಾಗ, ಅದನ್ನ ದಯವಿಟ್ಟು ಖಾತೆ ಮಾಡಿ ಕೊಡಿ, ಮ್ಯೂಟೇಷನ್ ಮಾಡಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡೋದಕ್ಕಾಗಿ ಮಾಡಿದ್ದು. ಅದು ಆ ರೀತಿ ಎವ್ರಿ ಡಿಪಾರ್ಟ್ಮೆಂಟ್ ಕಂಡಕ್ಟ್ ಮಾಡ್ತಿದೆ ಅದಾಲತ್. ರೆವಿನ್ಯೂ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಫುಡ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ, ಎಲ್ಲ ಡಿಪಾರ್ಟ್ಮೆಂಟ್ನವರು ಮಾಡ್ತಾರೆ. ಅದೇ ರೀತಿ ಕರೆಸಿ ಅದು ಕರೆಯುವಾಗ ಕೇವಲ ಮೈನಾರಿಟೀಸ್ ಮಿನಿಸ್ಟರ್ ಮಾತ್ರ ಇರೋದಿಲ್ಲ, ಅಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರು ಇರ್ತಾರೆ, ಡಿಸ್ಟ್ರಿಕ್ಟ್ ಅಲ್ಲಿ ಇರ್ತಕ್ಕಂಥ MLAs ಇರ್ತಾರೆ, ಎಲ್ಲ ಪಕ್ಷದ MLAs ಇರ್ತಾರೆ. ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟು ವಕ್ಫ್ ಅದಾಲತ್ ಮಾಡಿರ್ತಕ್ಕಂಥದ್ದು. ಸೊ ಕೇವಲ ಇವ್ರು ಕೂತ್ಕೊಂಡು ಬರೀ ಡೆಪ್ಟಿ ಕಮಿಷನರು ಇವರು ತಹಸೀಲ್ದಾರ್ ಕೂತ್ಕೊಂಡು ಅದಾಲತ್ ಮಾಡಿದ್ದಲ್ಲ. ಸೊ ಇದನ್ನೆಲ್ಲ ದಯವಿಟ್ಟು ಸ್ವಲ್ಪ ತಿಳ್ಕೊಳ್ಬೇಕು. ಈಗ ನಮ್ಮ ಮುಂದೆ ಬಂದಿರತಕ್ಕಂಥದ್ದು, ನಾವು ಯಾತಕ್ಕಾಗಿ ಈ ರೀತಿ ತಾವು ನಮ್ಮ ವಕ್ಫ್ ಬಗ್ಗೆ ಆಗಲಿ ಈ ಒಂದು ಅನುಮಾನಗಳು ಯಾಕಾಗಿ ಬರ್ತಾ ಇದೆ ಅಂತ ನೋಡಿದಾಗ, ನಿಜವಾಗಲೂ ಒಂದೊಂದು ಕಡೆ ಈಗ ತಾವು ನಾಯಕರು ಹೇಳಿದ್ರಿ ನಾವು ಸಂವಿಧಾನಕ್ಕೆ ಭದ್ರವಾಗಿದ್ದೀವಿ ಅಂತ ಹೇಳಿ. ಆಮೇಲೆ ಸಂವಿಧಾನದಲ್ಲಿ ಎಲ್ಲರಿಗೂ ಈಕ್ವಲ್ ರೈಟ್ಸ್ ಇದೆ, ಫಂಡಮೆಂಟಲ್ ರೈಟ್ಸ್ ಇದೆ, ಮಾತನಾಡೋದಕ್ಕೆ ಅವಕಾಶ ಇದೆ, ನಮ್ಮ ರಿಲಿಜನ್ ನಾವು ಪ್ರಾಕ್ಟೀಸ್ ಮಾಡೋದಕ್ಕೆ ಅವಕಾಶ ಇದೆ. ಅದೆಲ್ಲ ಇದ್ದಾಗ ಕೇವಲ ನಮ್ಮ ಬಗ್ಗೆ ಯಾಕೆ ನೀವು ಗುರಿ ಮಾಡ್ಕೊಂಡಿದ್ದೀರಿ? ಒಂದ್ಸತಿ ಹಿಜಾಬ್ ಅಂತೂ ಬರ್ತೀರಾ, ಒಂದ್ಸತಿ ತ್ರಿಬಲ್ ತಲಾಕ್ ಅಂತೂ ಬರ್ತೀರಾ, ಒಂದ್ಸತಿ ಹಲಾಲ್ ಅಂತೂ ಬರ್ತೀರಾ, ಒಂದ್ಸತಿ ಅಜಾನ್ ಅಂತೂ ಬರ್ತೀರಾ, ಒಂದ್ಸತಿ ಗೌಹತ್ಯೆ ಅಂತೂ ಬರ್ತೀರಾ. ಒಂದ್ಸತಿ ಗೌಹತ್ಯೆ ಮಾಡೋರು ಎಲ್ಲ ಶ್ರೀಮಂತರು, ಯಾವ ಜನ ಮುಸಲ್ಮಾನರಲ್ಲ, ಎಲ್ಲ ಎಕ್ಸ್ಪೋರ್ಟ್ ಮಾಡೋರು ಯಾರು ಲಿಸ್ಟ್ ತೆಗೆದು ನೋಡಿ. ಅವ್ರು ಗೌಹತ್ಯೆ ಮಾಡಲ್ಲ, ಅವ್ರು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬಿಡ್ತೀರಾ ಅವ್ರಿಗೆ? ಅವ್ರು ಎಷ್ಟು ಸಾವಿರಾರು ಟನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡಲ್ಲ. ಸೊ ಈ ರೀತಿ ಯಾತಕ್ಕಾಗಿ ಸಮಾಜದಲ್ಲಿ ನೀವೇ ಹೇಳಿದ್ರಿ ನಾವು ಸಂವಿಧಾನದ ಮುಂದೆ ಅದನ್ನ ಭದ್ರವಾಗಿದ್ದೀವಿ,
ಕಮಿಟೆಡ್ ಆಗಿರ್ತೀವಿ. ಡಾಕ್ಟರ್ ಅಂಬೇಡ್ಕರ್ ಅವರ ಸಂವಿಧಾನ ನಾವು ಒಪ್ಕೊಂಡಿದ್ದೀವಿ. ಬಿಜೆಪಿಯಲ್ಲಿನ 5 ಇದರಲ್ಲಿ ಅಂಥೇಳಿ ಮಾತನಾಡ್ತೀರಿ, ಒಂದ್ಸತಿ ಇದು ಮಾತಾಡ್ತೀರಿ, ಇನ್ನೊಂದ್ಸತಿ ನೋಡಿದಾಗ ಗೋಲ್ವರ್ಕರ್ ಏನಂತಾರೆ, ನಾವು ಸಂವಿಧಾನನ ಅದನ್ನ ಒಪ್ಪೋದಿಲ್ಲ ಅಂತಾರೆ. ಸೊ ಈ ವಿವಾದಗಳು ನಿಮ್ಮಲ್ಲೇ ಇದೆ. ಸೊ ಅದರ ಬಗ್ಗೆನೂ ನಾನು ಟಚ್ ಮಾಡಕ್ ಹೋಗಲ್ಲ, ಅದರ ಬಗ್ಗೆನೂ ನಾನು ಚರ್ಚೆ ಮಾಡಕ್ ಹೋಗಲ್ಲ,